ಅಂತಿಮ ಗೆಲುವು ಹಿಂದೂ ರಾಷ್ಟ್ರ. ಅದರ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸನ್ನದ್ಧರಾಗಬೇಕಿದೆ. ರಾಜ್ಯದಲ್ಲಿ ದುರಂಕಾರಿ ಸರ್ಕಾರ ಅಧಿಕಾರ ನಡೆಸುತ್ತಿದೆ. ಅದರಿಂದ ನಮಗೆ ಅನ್ಯಾಯವಾಗಿದೆ. ಮುಂಬರುವ ದಿನಗಳಲ್ಲಿ ಅದನ್ನು ನಿಲ್ಲಿಸುತ್ತೇನೆ. ಅಂತಿಮದ ತನಕ ನಾವೇ ಗೆಲ್ಲುತ್ತಿರಬೇಕು. ಏನದು ಅಂತಿಮ ಗೆಲುವು ಎಂದರೆ ನಮ್ಮ ಗೆಲುವು ಹಿಂದೂ ರಾಷ್ಟ್ರ. ನಮ್ಮ ಗುರಿ ಹಿಂದೂ ರಾಷ್ಟ್ರ ಎಂದ ಅವರು ಮುಂದೆ ಎಲ್ಲವೂ ಸರಿ ಹೋಗುತ್ತದೆ. ಜಾತಿ ಧರ್ಮ ವ್ಯವಸ್ಥೆ ಸಹ ಸರಿ ಹೋಗುತ್ತದೆ. ಅಲ್ಲದೆ ದೇಶಕ್ಕೆ ಒಬ್ಬ ಉತ್ತಮವಾದ ನಾಯಕತ್ವದ ಅವಶ್ಯಕತೆ ಇದೆ. ಅದನ್ನು ಸಾಕಾರಗೊಳಿಸಲು ಪ್ರತಿಯೊಬ್ಬರೂ ಪಣ ತೊಡಬೇಕು ಎಂದು ಕರೆ ನೀಡಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಸಿದ್ಧತೆ ನಡೆಸಲಾಗುವುದು. ಆ ಮೂಲಕ ವೈರಿಗಳನ್ನ ನೆಲಕಚ್ಚಿಸಬೇಕಾಗಿದೆ. ಸಮಾಜದಲ್ಲಿ ದೇಶದ್ರೋಹಿ ವಿರೋಧ ಪಕ್ಷ ಆಗಿರಬಾರದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ಯೆಯಾದ 15 ದಿನಗಳಲ್ಲಿ ಬಾಬಾ ಹೋನಿ ಜಹಾಂಗೀರ್ ಹಾಗೂ ಸಾರಾಬಾಯಿ ಹತ್ಯೆಯಾಗಿದೆ. ಆ ಮೂಲಕ ದೇಶವನ್ನು ಮುಗಿಸಲು ಸರಣಿ ಪ್ರಕ್ರಿಯೆ ನಡೆದಿತ್ತು. ದೇಶವನ್ನು ಮುಗಿಸಲು ಷಡ್ಯಂತರ ರೂಪಿಸಲಾಗಿತ್ತು. ಆದರೆ 2014ರ ನಂತರ ರಾಷ್ಟ್ರೀಯ ಸರ್ಕಾರ ಬಂದಿತು. ಆಗ ಅವರು ರೂಪಿಸಿದ ಷಡ್ಯಂತರಕ್ಕೆ ತೊಂದರೆಯಾಯಿತು. ರಾಷ್ಟ್ರೀಯ ಭದ್ರತೆ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ನಾವೆಲ್ಲ ಮತ್ತೊಮ್ಮೆ ಸಂಘಟಿತರಾಗಬೇಕು. ಆ ಮೂಲಕ ಹಿಂದೂ ರಾಷ್ಟ್ರ ನಿರ್ಮಾಣವಾಗಬೇಕು ಎಂದರು. ಆದರೆ ಗ್ರೌಂಡ್ ನಲ್ಲಿ ಬೇಕಾಗಿರತಕ್ಕಂಥ ಒಂದು ಪ್ರಿಪರೇಷನ್, ಬರ್ತಕ್ಕಂಥ ಮಹಾಸಂಗ್ರಾಮದಲ್ಲಿ ಗೆಲ್ತಕ್ಕಂಥ ಸಿದ್ಧತೆ, ಕಳೆದ ಬಾರಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತ ಎನಿಸಿದೆ. ಯಾರೂ ಕೂಡ ಇಷ್ಟರವರೆಗೆ ಇಡೀ ದಕ್ಷಿಣ ಭಾರತದಲ್ಲಿ ಇಷ್ಟು ಬಹುಮತದಲ್ಲಿ ಗೆದ್ದಿರಲಿಲ್ಲ. ಈ ದಾಖಲೆಯನ್ನು ಈ ಬಾರಿ ಅಳಿಸಬೇಕು. ಹೊಸ ದಾಖಲೆ ನೋಡಿದಾಗ, ಜನರ ಸ್ಪಂದನ ನೋಡಿದಾಗ ಖಂಡಿತವಾಗಿ ಅನ್ಸತ್ತೆ ಕಳೆದ ಬಾರಿಯ ದಾಖಲೆಯನ್ನು ಈ ಬಾರಿ ಅಳಿಸ್ತೀವಿ. ಅಮಿತ್ ಶಾ ಕೂಡ ಹೇಳಿದರು, ಈ ಬಾರಿ ನಮ್ಮ ಗೆಲುವು ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿಯೂ ಕೂಡ ಆ ದಾಖಲೆಯನ್ನು ನಮ್ಮ ಹತ್ರ ಅಳಿಸ್ಲಿಕ್ಕಾಗಲ್ಲ. ಆ ಪ್ರಮಾಣದ ಗೆಲುವು ಆಗಬೇಕು. ಒಮ್ಮೆ ವೈರಿಗಳನ್ನು ನೆಲಕಚ್ಚಿಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಬೇಕು, ಆದರೆ ಅದೊಂದು ಒಳ್ಳೆಯ ವಿರೋಧ ಪಕ್ಷ ಆಗಿರಬೇಕು. ದೇಶದ್ರೋಹಿ ವಿರೋಧ ಪಕ್ಷ ಅಲ್ಲ. ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ, ಹೇಗೆ ಡೇಟಾ ನಮ್ಮ ಇದು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಲೆ ಆದ ನಂತರ ಕೇವಲ 15 ದಿವಸಗಳಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಕೊಲೆ ಆಗಿದೆ, ಸಾರಾಭಾಯಿ ಕೊಲೆ ಆಗಿದೆ. ಯಾವುದು ಸಾವಲ್ಲ. ನನ್ನ ಮಾತಿನ ಶಬ್ದದಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ. ಸುಮ್ಮನೆ ಶಬ್ದಗಳನ್ನು ಬಳಸೋದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹತ್ಯೆ ಆದ ನಂತರದಲ್ಲಿ ಹೋಮಿ ಜಹಾಂಗೀರ್ ಬಾಬಾ, ಕೇವಲ 15 ದಿವಸಗಳಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಹತ್ಯೆ ಆಯಿತು, ಸಾರಾಭಾಯಿ ಅವರದ್ದು ಹತ್ಯೆ ಆಯಿತು. ಬಹುತೇಕ ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಹೇಳಕ್ಕೆ ಹೋದ್ರೆ ಅತ್ಯಂತ ಆತಂಕಕಾರಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ಸರಣಿಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಿದೆ. ಈ ದೇಶವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಸರಣಿ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ತೊಂದರೆ ಆದದ್ದು 2014 ಇದಕ್ಕೆ ತೊಂದರೆ ಆಯ್ತು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವರ ಷಡ್ಯಂತ್ರಕ್ಕೆ ತೊಂದರೆ ಆಯ್ತು. ಒಂದು ರಾಷ್ಟ್ರೀಯ ಸರ್ಕಾರ ಬಂತು. ನಮ್ಮ ದೇಶದ ಸರ್ಕಾರ ನಾವೆಲ್ಲ ಅನ್ಕೊಂಡಿರ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ರು, ನಮ್ಮ ದೇಶದ ರಾಷ್ಟ್ರಪತಿ ಇದ್ರು, ಈ ದೇಶದ ಕಂಟ್ರೋಲ್ದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು 500 ವರ್ಷದ ಯುದ್ಧದ ಫಲವಾಗಿದೆ. ಅಂತಿಮವಾಗಿ ಹಿಂದೂಗಳಿಗೆ ಸಿಕ್ಕ ಗೆಲುವು. ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಎಲ್ಲಾ ಕಡೆಯಲ್ಲಿ ರಾಮನಿದ್ದಾನೆ. ಆದರೆ ದೇಶದಲ್ಲಿ ಅನೇಕ ಅಪಮಾನಗೊಳಗಾದ ಹಿಂದೂ ಧಾರ್ಮಿಕ ಕೇಂದ್ರಗಳಿವೆ. ಆ ಬಗ್ಗೆ ಗಮನ ನೀಡಬೇಕಿದೆ. ಆ ಮೂಲಕ ದೇಶದ ಧರ್ಮದ ಕಲ್ಪನೆಗಳು ಸಾಕಾರವಾಗಬೇಕಿದೆ ಎಂದರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್ ಮಾತನಾಡಿ, 2 ವಾರದ ಹಿಂದಿನವರೆಗೆ ಸಂಸದ ಹೆಗಡೆ ಯಾಕೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡುತ್ತಿಲ್ಲ ಎಂಬ ಚರ್ಚೆ ಜನರಲ್ಲಿತ್ತು. 1996ರಿಂದ ಕ್ಷೇತ್ರದ ಜನರು ಸಂಸದರ ಬೆನ್ನಿಗೆ ನಿಂತಿದ್ದಾರೆ. ಅದರಂತೆ ಮೊದಲ ಬಾರಿಗೆ ಸಿದ್ದಾಪುರದವರು ಸಂಸದರ ಮನೆಗೆ ಹೋಗಿ ಸಕ್ರಿಯವಾಗಿ ಬರಲು ವಿನಂತಿಸಿದ್ದರು. ಅದರಂತೆ ಈಗ ಜಿಲ್ಲೆಯ ಎಲ್ಲಾ ಭಾಗದಲ್ಲಿ ಓಡಾಟ ನಡೆದಿದೆ ಎಂದ ಅವರು, ಇಂದು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಿದೆ. ದೇಶಕ್ಕೆ ಬಲಿಷ್ಠ ನಾಯಕತ್ವ ಬೇಕು. ಇಲ್ಲಿ ಒಳಗಡೆಯೇ ವೈರಿಗಳು ಹೆಚ್ಚಾಗಿದ್ದಾರೆ. ಕಾರಣ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ಅವರ ಕೈ ಬಲಪಡಿಸಲು ಅನಂತಕುಮಾರ್ ಹೆಗಡೆಯಂತಹ ನಾಯಕರು ಬೇಕು ಎಂದು ಪ್ರತಿಪಾದಿಸಿದರು. ಈ ಸಂದರ್ಭದಲ್ಲಿ ನಾರಾಯಣ್ ಹೆಗಡೆ, ನಾಗರಾಜ್ ನಾಯ್ಕ್, ಪ್ರಸನ್ನ ಹೆಗಡೆ, ಬಲರಾಮ್ ನಾಮದಾರಿ, ಚಂದ್ರು ಎಸಳೆ ಮುಂತಾದವರು ಇದ್ದರು. ಕಳೆದ 2 ವರ್ಷಗಳಿಂದ ನಾನು ಕ್ಷೇತ್ರದಲ್ಲಿ ಓಡಾಟ ಕಡಿಮೆ ಮಾಡಿದ್ದೆ. ಕನಸು ಕಾಣುವವರು, ಭ್ರಮೆಯಲ್ಲಿ ಇರುವವರು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ. ಭಗವಂತನ ಇಚ್ಛೆಯಂತೆ ಆಗುತ್ತದೆ. ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೊಮ್ಮೆ ಜಯಭೇರಿ ಬಾರಿಸಲಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಅನಂತಕುಮಾರ್ ಹೆಗಡೆ ಸಂಸತ್ ಸಚಿವ ಸ್ಥಾನಕ್ಕಾಗಿ ಹೋರಾಟ ಮಾಡಿಲ್ಲ. ಅವರು ಹಿಂದೂ
ನಾಯಕರಾಗಿ ಮೊದಲು ಹೋರಾಟ ಆರಂಭಿಸಿದರು. ಅವರ ನಾಯಕತ್ವ ನಮಗೆ ಬೇಕಿದೆ. ವಿರೋಧ ಮಾಡುವವರು ಮಾಡಲಿ, ಅವರೊಂದಿಗೆ ಜನರಿದ್ದಾರೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್ ಹೇಳಿದರು. ರಾಮ ಮಂದಿರ ಕಟ್ಟುವಂಥದ್ದು ತುಂಬಾ ದೊಡ್ಡ ಸಮಸ್ಯೆ ಏನಾಗಿರಲಿಲ್ಲ. ಆದರೆ ಇದೊಂದು ರಾಷ್ಟ್ರೀಯ ಜಾಗರಣದ ಅಭಿಯಾನದ ಮೂಲಕ ಇಡೀ ದೇಶದ ಜನ ಕಟ್ಟೋ ಹಾಗೆ ಆಗಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ. 500 ವರ್ಷ ತಗೊಂಡು ಯಾರು ಹೇಳ್ತಾರಲ್ಲ ಎಲ್ಲ ಕಡೆ ರಾಮಾಯಣ ಅಂತ. ಹೌದು, ಎಲ್ಲ ಕಡೆ ರಾಮಾಯಣ ನಮಗೂ ಗೊತ್ತಿದೆ. ಇಲ್ಲಿರ್ತಕ್ಕಂಥ ಎಲ್ಲರ ಮೈನಲ್ಲೂ ಎಲ್ಲರ ಒಳಗಡೆನೂ ರಾಮ ಸೀತೆ ಎಲ್ಲರೂ ಇದ್ದಾರೆ. ಆದ್ರೆ ಅದು ನಮ್ಮ ಶ್ರದ್ಧಾ ಕೇಂದ್ರ, ಅಲ್ಲಿ ಆಗ್ಬೇಕಿತ್ತು. ಇಷ್ಟು ವರ್ಷ ತಗೊಂಡು 500 ವರ್ಷಗಳ ಹೋರಾಟದ ಫಲ ಇದೆ, ಯುದ್ಧದ ಫಲ ಇದೆ. ಅದಕ್ಕೆ ಅಂತಿಮ ಗೆಲುವು ಸಿಕ್ಕಿದೆ. ಇದು ಮೊದಲ ಪ್ರಾರಂಭ. ಇನ್ನೂ ತುಂಬಾ ಇದೆ. ಇನ್ನೂ ಅನೇಕ ಅಪಮಾನಕ್ಕೆ ಒಳಗಾಗಿರ್ತಕ್ಕಂಥ ಕೇಂದ್ರಗಳು ತುಂಬಾ ಇದ್ದಾವೆ. ಅದೆಲ್ಲದಕ್ಕೂ ಮುಖ್ಯ ಆಗಬೇಕು. ದೇಶ ಆರ್ಥಿಕವಾಗಿ ಸುಭದ್ರ ಆಗಬೇಕು. ಅದ್ರ ಜೊತೆಗೆ ಇನ್ನೂ ಹಲವಾರು ದೇಶದ ಮತ್ತು ಧರ್ಮದ ಬಗೆಗಿನ ಅನೇಕ ಕಲ್ಪನೆಗಳು, ಕನಸುಗಳು ನಮ್ಮ ಇಡೀ ಸಮಾಜದಲ್ಲಿದ್ದಾವೆ. ಅದೆಲ್ಲದೂ ಸಾಕಾರ ಆಗಬೇಕು ಅಂತಾದ್ರೆ ವಾಪಸ್ ಮತ್ತೆ ಸಂಘಟನೆ ಆಗಬೇಕು. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಏನು ಹಿನ್ನಡೆ ಆಗಿತ್ತು ಅದೆಲ್ಲದನ್ನು ತುಂಬಿಕೊಳ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ. ಅದರಲ್ಲಿಯೂ ಈ ದುರಹಂಕಾರಿಗಳ ಆಡಳಿತ ಬಂದ ನಂತರದಲ್ಲಿ ನಮ್ಮೂರ ಮೇಲೆ ಸ್ವಲ್ಪ ಅನ್ಯಾಯ ಜಾಸ್ತಿ ಆಗಿದೆ. ಎಲ್ಲೋ ಒಂದ್ ಕಡೆ ಅದನ್ನು ನಿಲ್ಲಿಸ್ತೀವಿ. ನಮ್ಗೆ ವಿಶ್ವಾಸ ಇದೆ. ಯಾರು ಎಷ್ಟೇ ದೊಡ್ಡ ಮಕ್ಕಳು ದೇವರ ಸಮಾನರು ಎಂದು ನಾವು ಹೇಳುತ್ತೇವೆ. ಆದ್ದರಿಂದ ಅವರು ನೆಲದ ಮೇಲೆ ಕುಳಿತುಕೊಂಡು ಪಾಠ ಕೇಳಬಾರದು ಎಂದು ಡಿಸೆಂಬರ್ ಒಳಗಡೆ ಎಲ್ಲಾ ಶಾಲೆಗಳಲ್ಲಿ ಬೆಂಚು ಡೆಸ್ಕ್ ಅಳವಡಿಸಲು ಕ್ರಮ ಕೈಗೊಳ್ಳಲು ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಅವರು ತಾಲೂಕಿನ ಬಂಡಲ ಶಾಲೆಯ ಸಭಾಭವನದಲ್ಲಿ ವಸತಿ ಯೋಜನೆಯಲ್ಲಿ ಮಂಜೂರಾದ 65 ಫಲಾನುಭವಿಗಳಿಗೆ ಮನೆಯ ಆದೇಶ ಪತ್ರ ವಿತರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆ, ಅನುದಾನಿತ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತು ಪಾಠ ಕೇಳಬಾರದು. ಆ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ. ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ಒಂದೇ ಕಡೆಯಲ್ಲಿ ದೊರೆಯಬೇಕೆಂಬ ಉದ್ದೇಶದಿಂದ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ 6 ಕೆಪಿಎಸ್ ಹೊಸ ಶಾಲೆ ಮಂಜೂರಿ ಮಾಡಲಾಗಿದೆ ಎಂದರು. ರಾಜ್ಯದಲ್ಲಿ 76,000 ಶಾಲೆ, 1.20 ಕೋಟಿ ಲಕ್ಷ ವಿದ್ಯಾರ್ಥಿಗಳು ನಮ್ಮ ಇಲಾಖೆಯಲ್ಲಿದ್ದಾರೆ. ಅವರ ಸೇವೆ ಮಾಡಲು ನನಗೆ ಅವಕಾಶ ಸಿಕ್ಕಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಇಲಾಖೆಯಲ್ಲಿ ಹಲವು ಹೊಸ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದರು. ನಾವು ನುಡಿದಂತೆ ನಡೆದಿದ್ದೇವೆ ಎನ್ನಲು ಬಹಳ ಸಂತೋಷ ಎನಿಸುತ್ತದೆ. ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ ಪ್ರತಿಯೊಂದು ಯೋಜನೆಗಳನ್ನು ಈಡೇರಿಸಿದ್ದೇವೆ. ಗೃಹ ಜ್ಯೋತಿಯಲ್ಲಿ ಉಚಿತ ವಿದ್ಯುತ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಯಜಮಾನಿಗೆ 2,000, ಸ್ತ್ರೀಶಕ್ತಿ ಯೋಜನೆಯಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಒದಗಿಸಿ ಮಹಿಳೆಯರಿಗೆ ಶಕ್ತಿ ತುಂಬುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜನರು ನೀಡಿದ ಆಶೀರ್ವಾದದಿಂದ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಯಿತು ಎಂದ ಅವರು, ಶ್ರೀಮಂತರ ಕೈನಲ್ಲಿ ಹಣ ಓಡಾಡಿದರೆ ಪ್ರಯೋಜನವಿಲ್ಲ, ಬಡವರ ಕೈನಲ್ಲಿ ಹಣ ಓಡಾಡಬೇಕು. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಎಂದರು. 60 ಲಕ್ಷ ಮಕ್ಕಳಿಗೆ ಬೆಳಗ್ಗೆ ಹಾಲ್ ಜೊತೆಗೆ ಆ ರಾಗಿ ಪೌಡರ್ ಅನ್ನ, ರಾಗಿ ಮಾಲ್ಟ್ ಅಂದ್ರೆ ಅವ್ರಿಗೆ ಇನ್ನೂ ಪೌಷ್ಟಿಕತೆ, ಅವ್ರಿಗೆ ಒಳ್ಳೇದಾಗ್ತದೆ. ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಒಳ್ಳೇದಾಗ್ಬೇಕು ಅಂತ ನಿಟ್ಟಿನ ಮೇಲೆ ನಾವು ಪಡ್ತಾ 60 ಲಕ್ಷ ದಿನ ಇನ್ನು ಮೇಲೆ ಮುಂದಿನ ತಿಂಗಳಿಂದ ಆಗ್ತದೆ. ಅದನ್ನು ಕೂಡ ಆ ಕಾರ್ಯಕ್ರಮವನ್ನು ಕೂಡ ನಾವು ಶುರು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಹಕ್ಕುಪತ್ರವನ್ನ ಕೊಡ್ತಕ್ಕಂಥದ್ದು, ಯಾಕಂದ್ರೆ ಈ ಕಡೆ ಭಾಗದಲ್ಲಿ ನನ್ನ ತಂದೆ ಬಂಗಾರಪ್ಪಾಜಿಯವ್ರು ನೆನೆಸ್ಕೊಳ್ಬೇಕಂತೆ. ಬೇಕಾದ ಜನರು ಬೇಕಾದಷ್ಟು ಕೆಲಸಕ್ಕೆ ಜೈಲಿಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿ ನೀವು ನೋಡ್ತೀರಿ. ಆದ್ರೆ ಬಂಗಾರಪ್ಪಾಜಿಯವರು ಕೂಡ ಒಂದ್ಸತಿ ಹೋಗಿದ್ರು, ಶಿವಮೊಗ್ಗದ ಹೋರಾಟಕ್ಕಲ್ಲ, ಈ ಕಡೆ ಭಾಗದ ಅತಿಕ್ರಮಣದಾರರ ಪರವಾಗಿ ಬಂಗಾರಪ್ಪಾಜಿಯವರು ಒಂದು 10 ದಿವಸ ಜೈಲಿಗೆ ಅದಕ್ಕೆ ಎಷ್ಟೋ ಜನರಿಗೆ ಇವತ್ತು ಅರಣ್ಯ ಭೂಮಿಯಲ್ಲಿ ಇವತ್ತು ನೀವು ಹಕ್ಕುಪತ್ರವನ್ನ ಕೊಡ್ತಕ್ಕಂಥದ್ದೆಲ್ಲ, ಕಾಮಗಾರಿಗೆ ಕೆಲಸವನ್ನ ಕೊಡ್ತಕ್ಕಂಥದ್ದು ಅದೆಲ್ಲ ಬಂಗಾರಪ್ಪಾಜಿಯವರು, ಸಿದ್ದರಾಮಯ್ಯವರು, ಅದು ಬಡವರಾಗಿರ್ತಕ್ಕಂಥ ಸರ್ಕಾರಗಳ ಕಾರ್ಯಕ್ರಮಗಳು. ಬಡವರಿಗೂ ಕೂಡ ಒಂದು ಸೂರು ಆಗ್ಬೇಕು ಅಂತ ಹೇಳಿ ಏನ್ ಚಿಂತನೆಯನ್ನ ಇಟ್ಕೊಂಡಿದ್ರು ಆ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಇದೆ. ಅದು ವಿಶೇಷವಾಗಿ ನಿಮ್ಮ ಶಾಸಕರು, ನಮಗೆಲ್ಲ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದೆ, ಆದ್ರೆ ನಿಮ್ಮ ಶಾಸಕರು ನಮ್ಮ ಕೈಯಲ್ಲೇ ಕೊಡ್ಬೇಕು ಅಂತಕ್ಕಂಥದ್ದು ಆ ಪ್ರೀತಿ ವಿಶ್ವಾಸದ ಬಂದು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾನು ನಿಜವಾಗ್ಲೂ ಶುಭಾಶಯಗಳನ್ನ ಮತ್ತೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ.
ಎಷ್ಟು ಶಾಸಕರು ನಿಮ್ಮ ಪರವಾಗಿ ಮತ್ತೆ ಮುಂದೆ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರ್ಲಿ ಯಾವ ರೀತಿ ನಿಮ್ಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಈ ನೀವೆಲ್ಲ ಹೆಣ್ಮಕ್ಳು ಇದ್ದೀರಮ್ಮ, ಎಷ್ಟು ಜನರಿಗೆ 2,000 ರೂಪಾಯಿ ಬರ್ತದೆ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಬಸವ ವಸತಿ ಯೋಜನೆಯಲ್ಲಿ 1.48 ಸಾವಿರ ರೂಪಾಯಿ ಮನೆ ನಿರ್ಮಾಣಕ್ಕೆ ಹಣ ನೀಡಲಾಗುತ್ತದೆ. ಬಡವರು ಮನೆ ನಿರ್ಮಿಸಿಕೊಳ್ಳುವಾಗ ಅರಣ್ಯ ಇಲಾಖೆ ಮತ್ತು ಸಂಬಂಧಿತ ಇಲಾಖೆ ತೊಂದರೆ ನೀಡಿದರೆ ಸಹಿಸಲು ಸಾಧ್ಯವಿಲ್ಲ. ಸಾರ್ವಜನಿಕರಿಗೆ ಸಹಕಾರ ನೀಡಬೇಕು ಎಂದರು. ಬಂಡಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವರಾಜ್ ಮರಾಠಿ, ಉಪಾಧ್ಯಕ್ಷ ಮಂಜುನಾಥ್ ಗೌಡರ್, ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಕುಮಾರ್ ಗೌಡರ್, ಪ್ರಾಥಮಿಕ ಶಾಲೆ ಉಪಾಧ್ಯಕ್ಷ ಭಾಸ್ಕರ್ ಮರಾಠಿ, ಡಿಡಿಪಿಐಪಿ ಬಸವರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ, ಪ್ರಮುಖರಾದ ಎಸ್ಕೆ ಭಾಗವತ್ ಶಿರ್ಸಿಮಕ್ಕಿ, ದೀಪಕ್ ಹೆಗಡೆ ದೊಡ್ಡೂರು ಮುಂತಾದವರು ಉಪಸ್ಥಿತರಿದ್ದರು. ಪ್ರವೀಣ್ ಗೌಡರ್ ತೆಪ್ಪಾರ್ ಸ್ವಾಗತಿಸಿ ವಿದ್ಯಾರ್ಥಿನಿ ಮಧುರಾ ಭಟ್ ಪ್ರಾರ್ಥಿಸಿದರು. ಬಂಡಲ ಶಾಲೆಗೆ ಪ್ರಾಥಮಿಕವಾಗಿ ಭೇಟಿ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸ್ಥಳೀಯರ ವಿನಂತಿ ಮೇರೆಗೆ ಎಲ್ಕೆಜಿಯಿಂದ ಪಿಯುಸಿವರೆಗೆ ಇಲ್ಲಿಯೇ ಶಿಕ್ಷಣ ದೊರೆಯುವಂತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಜೂರಿ ಮಾಡಿದರು. ವಿಶೇಷ ಪ್ರಕರಣವೆಂದು ಪರಿಗಣಿಸುವಂತೆ ಡಿಡಿಪಿಐಗೆ ಸೂಚನೆ ನೀಡಿದರು. ಖಾಸಗಿ ಶಾಲೆಯ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಕರೆತರುವ ಕೆಲಸ ಮಾಡಬೇಕು ಎಂದರು. ನಾವು ಬುರಡೆ ಭಾಷಣ ಮಾಡಿಲ್ಲ, ಹೇಳಿದಂತೆ ಮಾಡಿದ್ದೇವೆ, ಮಾಡಿದ್ದನ್ನ ಹೇಳಿದ್ದೇವೆ. ಜನರು ನೀಡಿದ ಆಶೀರ್ವಾದ ಸರಿಯಾಗಿ ಬಳಸಿಕೊಂಡು ಅಭಿವೃದ್ಧಿ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಕೆಪಿಎಸ್ ಸ್ಕೂಲ್ ಅನ್ನ 1ನೇ ಎಲ್ಕೆಜಿ ಯುಕೆಜಿಗೆ ಆ ಮಗು ಆ ಶಾಲೆ ಬಂದ್ರೆ 12ನೇ ತರಗತಿ ಪಿಯುಸಿ ವರೆಗೂ ಕೂಡ ಇಲ್ಲಿ ಎಲ್ಲಾ ರೀತಿಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಟ್ಟಡ ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀನಿ ಅಂತ ಮಾತನ್ನ ಅವ್ರೇನ್ ಹೇಳಿದರೋ ಅದು ನನ್ನ ಈ ಕ್ಷೇತ್ರದ ಶಾಸಕನಾಗಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಹಾಗೆ ಇಂಥ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶಿಕ್ಷಣ ಮಂತ್ರಿಗಳ ಒಂದು ಅವರ ಕಾಳಜಿ ನಿಜು. ನಾವು ಏನನ್ನಾರು ಕೊಡಬಹುದು, ಏನಾದ್ರು ಕೊಟ್ಟು ತೃಪ್ತಿಯನ್ನು ಪಡಿಸಕ್ಕೆ ಆಗಲ್ಲ. ಪ್ರತಿಯೊಬ್ಬ ಮುದ್ದು ವಿದ್ಯಾರ್ಥಿಗಳನ್ನ ಅವರ ಬಾಲ್ಯದ ಶಿಕ್ಷಣಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆ ಕೊಟ್ಟಾಗ, ಒಳ್ಳೆ ಶಿಕ್ಷಣ, ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾಗ ಆ ಮಗು ನಾಳೆ ಹೆಮ್ಮರವಾಗಿ ಬೆಳೆದು ಈ ನಾಡಿನ, ಈ ದೇಶದ ಸತ್ಪ್ರಜೆಯಾಗಿ ಹೊರಹೊಮ್ಮೋದಕ್ಕೆ ಎಲ್ಲಾ ರೀತಿಯ ಸರ್ಕಾರ ಸವಲತ್ತು ಕೊಡ್ತಾ ಇದ್ದಾನೆ ಅಂತ ಮಾತನ್ನ ಏನು ಹೇಳಿದ್ರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಬಯಸ್ತೀನಿ. ನಾನು ಸಿದ್ದಾಪುರ ತಾಲೂಕಿನ ಕಾನ್ಸೂರ್ ಅರಣ್ಯ ವ್ಯಾಪ್ತಿಯ ಹಳದೋಡ್ದಲ್ಲಿ 5 ರಿಂದ 6 ವರ್ಷದ ಹೆಣ್ಣು ಕಡವೆಯೊಂದು ಮೃತಪಟ್ಟಿದೆ. ಹಳದೋಡ್ದಲ್ಲಿ ಕಡವೆ ಮೃತಪಟ್ಟ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ ಮೇರೆಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹರೀಶ್ ಸಿಎನ್, ವಲಯ ಅರಣ್ಯಾಧಿಕಾರಿ ಶಿವಾನಂದ್ ನಿಂಗಾಣಿ ಪರಿಶೀಲಿಸಿದ್ದಾರೆ. ಕಡವೆಯ ಮರಣೋತ್ತರ ಪರೀಕ್ಷೆಯನ್ನು ಪಶುವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಶಿರ್ಸಿಕರ್ ನಡೆಸಿದರು. ಈ ಸಂದರ್ಭದಲ್ಲಿ ಉಪವಲಯ ಅರಣ್ಯಾಧಿಕಾರಿ ವಿಟಿ ನಾಯ್ಕ್, ಗಸ್ತು ಅರಣ್ಯ ಪಾಲಕರಾದ ರೋಹಿತ್ ನಾಯ್ಕ್, ಮಣಿಕಂಠ್ ನಾಯ್ಕ್, ರಾಜೇಶ್ ಗೌಡ ಮುಂತಾದವರು ಇದ್ದರು. ಹೆಣ್ಣು ಕಡವೆಯನ್ನು ಗಂಡು ಕಡವೆಯು ಕೊಂಬುಗಳಿಂದ ತಿರುಚಿ ಘಾಸಿಗೊಳಿಸಿದ್ದರಿಂದ ಮೃತಪಟ್ಟಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂಬುದು ವೈದ್ಯಾಧಿಕಾರಿಗಳ ಅಭಿಪ್ರಾಯ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ.